ಚಿನ್ನಯ್ಯ ಸುಳ್ಳು ಹೇಳಿದ್ದು ಖಚಿತವಾದ ನಂತರ ಆತನ ಬಂಧನವಾಯಿತು. ಆಗಸ್ಟ್ 23ನೇ ತಾರೀಕು ಚಿನ್ನಯ್ಯನನ್ನ ಬಂಧಿಸಿದ SIT. ಇವೆಲ್ಲವೂ ಗೊತ್ತಾಗುವವರೆಗೂ SIT ಅಧಿಕಾರಿಗಳ ಮತ್ತು ಚಿನ್ನಯ್ಯನ ನಡುವಿನ ಸಂಬಂಧ ಇದೆಯಲ್ಲ, ಅದು ಅತ್ಯಂತ ಆರೋಗ್ಯಕರವಾಗಿತ್ತು. ಅದನ್ನು ಮೇಂಟೈನ್ ಮಾಡಿದ್ದು SITಗಳು. ಕಾರಣ, ಈತನೊಬ್ಬ ಸಾಕ್ಷಿದಾರ, ಒಬ್ಬ ಕ್ಲೈಂಟ್ ರೀ. SIT ಅಧಿಕಾರಿಗಳಿಗೆ ಈತ ಕ್ಲೈಂಟು. ಅಂಗಡಿ ವ್ಯಾಪಾರಸ್ಥನಿಗೆ ಗ್ರಾಹಕ ಹೆಂಗೆ ಕ್ಲೈಂಟು, ಹಂಗೇನೆ SITಗೆ ಈತನೊಬ್ಬ ಕ್ಲೈಂಟು. ಈತ ಸಾಕ್ಷಿದಾರ, ವಿಟ್ನೆಸ್ಸು. ಆತನ ಮೇಲೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದೆ. ಮಗು ಥರ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅಧಿಕಾರಿಗಳದ್ದು. ಆದರೆ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಕೂಡ ತಾಳೆ ಹಾಕಿದ್ರು ಆಗಾಗಲೇ SIT ಅಧಿಕಾರಿಗಳು. ಇದೇ ಮಗನೇ ನಿನಗೆ ಅಂತ ಹೇಳಿ ಮನಸ್ಸಲ್ಲೇ ಹೇಳ್ಕೊಂಡಿದ್ದೇನೋ ಎಷ್ಟೋ ದಿನ. 15 ದಿನವಾದರೆ ಹೈಕೋರ್ಟ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡಿರುವಂತಹ SPP ಜಗದೀಶ್, ಆಗಸ್ಟ್ 23ನೇ ತಾರೀಕು ಎಲ್ಲವನ್ನೂ ಲೆಕ್ಕಾಚಾರ ಮಾಡಿಕೊಂಡ SIT ಆರೋಪಿ ಚಿನ್ನಯ್ಯನನ್ನ ತನ್ನ ಕಚೇರಿಗೆ ಕರೆಸಿ ಅಥವಾ ಅವನಿದ್ದ ಸ್ಥಳಕ್ಕೆ ಹೋಗಿ ಯುವರ್ ಅಂಡರ್ ಅರೆಸ್ಟ್ ಅಂತೇಳಿ ಅಧಿಕೃತವಾಗಿ ಆತನನ್ನು ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿದ ಘಳಿಗೆಯಿಂದ ಆತನಿಗೆ ಇದ್ದಂತಹ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ, ಅಲ್ಲಿಗೆ ಚಾಪ್ಟರ್ ಕ್ಲೋಸು. ಚಿನ್ನಯ್ಯ ಯಾವ ಘಳಿಗೆಯಲ್ಲೂ ಸತ್ಯ ಹೇಳಿರಲಿಲ್ಲ, ಯಾವುದೇ ಘಳಿಗೆಯಲ್ಲೂ. ಈತ ಡೈವರ್ಟ್ ಮಾಡಿದ್ದು ಯಾರನ್ನ ಗೊತ್ತಾ? ಮಾಧ್ಯಮದವರನ್ನ, ಸೌಜನ್ಯಾಪರ ಹೋರಾಟಗಾರರನ್ನ, ಈ ಭಾರತದ ನಾಗರಿಕ ಸಮಾಜವನ್ನ, SIT ಅಧಿಕಾರಿಗಳನ್ನ, ನ್ಯಾಯಾಲಯವನ್ನೂ ಯಾಮಾರಿಸೋದಕ್ಕೆ ಹೋಗಿದ್ದ 3ನೇ ಕ್ಲಾಸ್ ಚಿನ್ನಯ್ಯ. ಆದರೆ ಅಲ್ಲಿ ಎಷ್ಟೋ ಡಿಗ್ರಿಗಳನ್ನು ಪಡೆದುಕೊಂಡವರು ಇದ್ದಿದ್ದರಿಂದಾಗಿ ಯಾಮಾರಿಸೋದಕ್ಕಾಗಲಿಲ್ಲ. ಕಟ್ಟ ಕಡೆಯದಾಗಿ ಶಿವಮೊಗ್ಗದ ಕಾರಾಗೃಹದಲ್ಲಿ ಈಗ ಕಂಬಿ ಎಣಿಸಬೇಕಾಗಿ ಬಂದಿದೆ. ಆತ ನೀಡಿದ ಮಾಹಿತಿ ಆಧರಿಸಿ ಹಲವು ಸ್ಥಳಗಳಲ್ಲಿ ಸಾಕಷ್ಟು ಬಾರಿ ಶೋಧ ಆಯಿತು, ಅದರಲ್ಲಿ ಏನೂ ಸಿಕ್ಕಿರಲಿಲ್ಲ. ಸೊ ಚಿನ್ನಯ್ಯ ಈಗ ನಿಜಕ್ಕೂ ಒಬ್ಬ ಕೈದಿಯಾಗಿ ಉಳ್ಕೊಂಡಿದ್ದಾನೆ, ಕಾರಾಗೃಹದ ಕೈದಿ. ಅದಲ್ಲದೆ ಬೇರೇನೂ ಇಲ್ಲ. ಚಿನ್ನಯ್ಯನ ಹೇಳಿಕೆಯಲ್ಲಿ ಹುರುಳಿಲ್ಲ, ಚಿನ್ನಯ್ಯನ ಹೇಳಿಕೆಯಲ್ಲಿ ಸತ್ಯಗಳಿಲ್ಲ. ಎಲ್ಲವೂ ಮನವರಿಕೆ ಆದ ನಂತರ ಆತನನ್ನು ಈಗ ಕಾರಾಗೃಹಕ್ಕೆ ಕಳುಹಿಸಲಾಗಿದೆ. ಸೊ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಧರ್ಮಸ್ಥಳ ಪ್ರಕರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.